ಈ ಜೀವ ನಿನಗಾಗಿ ಮುಂದುವರಿದ ಭಾಗ 39. ಅರ್ಜುನ್ ಆತೆಯಳನ್ನು ಮನೆಗೆ ಹೋಗಲು ಹೇಳಿದಾಗ ಅವಳು ವಿಧಿಯಿಲ್ಲದೆ ಮನೆಗೆ ಹೊರಡಲು ಎದ್ದು ನಿಂತಳು. ಆಗ ಅವಳಿಗೆ ಕಣ್ಣು ಕತ್ತಲಾದಂತಾಗಿ ಅವಳು ಬೀಳುವ ಹಂತದಲ್ಲಿದ್ದಳು. ಅವಳು ಇನ್ನೇನು ಬೀಳಬೇಕು ಅಷ್ಟರಲ್ಲಿ ಅರ್ಜುನ್ ಅವಳ ಹತ್ತಿರ ಧಾವಿಸಿ ಅವಳು ಬೀಳದಂತೆ ತಡೆದು ಅವಳನ್ನು ಹಿಡಿದುಕೊಂಡನು. ಅವಳ ಕೈ ಕೆಂಡದಂತೆ ಸುಡುತ್ತಿತ್ತು. ಅದನ್ನು ಗಮನಿಸಿದ ಅವನು ಅವಳನ್ನು ಮತ್ತೆ ಚೇರಲ್ಲಿ ಕೂರಿಸಿ ಅವಳ ಹಣೆ ಮುಟ್ಟಿ ನೋಡಿದನು. ಅವಳ ಹಣೆ ಕೂಡ ಕೆಂಡದಂತೆ ಸುಡುತ್ತಿತ್ತು. ಅರೆ, ಇವಳಿಗೆ ಜ್ವರ ತುಂಬಾ ಇದೆ, ಜಾಸ್ತಿ ಆಗ್ತಾ ಇರುವ ಹಾಗಿದೆ, ಈಗೇನ್ ಮಾಡ್ಲಿ ಅಂತ ಅವನು ಅಂದುಕೊಳ್ಳುತ್ತಿದ್ದಾಗ ಅಲ್ಲಿಗೆ ಫೈಲ್ ತಗೊಂಡು ಅಭಿಜ್ಞಾ ಬಂದಳು. ಆತ್ಯಳನ್ನು ನೋಡಿದ ಅವಳು, ಸರ್ ಏನಾಯ್ತು, ಅವ್ರು ಯಾಕೆ ಈ ರೀತಿ ಇದ್ದಾರೆ? ಅಭಿಜ್ಞಾ, ಅವಳಿಗೆ ಹೈ ಫೀವರ್ ಇದೆ, ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಸರ್, ಇಲ್ಲೇ ಸೋಫಾ ಇದೆ ಅಲ್ವಾ, ಅದ್ರ ಮೇಲೆ ಮಲಗಿಸಿ, ಹಣೆಗೆ ತಣ್ಣೀರ್ ಬಟ್ಟೆ ಇಡೋಣ ಅಂತ ಅವಳು ಹೇಳಿದಾಗ ಅರ್ಜುನ್ ಕೂಡಲೇ ಅವಳನ್ನು ಸೋಫಾದಲ್ಲಿ ಮಲಗಿಸಿದನು. ಅಭಿಜ್ಞಾ ಅಲ್ಲೇ ಇದ್ದ ಪೆನ್ ಸ್ಟ್ಯಾಂಡ್ ಅನ್ನು ತೆಗೆದು ಅದರಲ್ಲಿ ನೀರು ತುಂಬಿಸಿದಳು. ಅರ್ಜುನ್ ತನ್ನ ಕರ್ಚೀಫನ್ನು ಆ ನೀರಿನಲ್ಲಿ ಅದ್ದಿ ಅದನ್ನು ಆತ್ಯಳ ಹಣೆಗೆ ಇಟ್ಟನು. ಅಷ್ಟರಲ್ಲಿ ಅರ್ಜುನನ ಅಪ್ಪ ಅಭಿಜ್ಞಾಗೆ ಕಾಲ್ ಮಾಡಿ ಕೋರ್ಟಿಗೆ ಬರ ಹೇಳಿದರು. ಸರ್, ನೀಲೇಶ್ ಸರ್ ಕಾಲ್ ಮಾಡಿದ್ರು, ಕೇಸ್ ಫೈಲ್ ಇಲ್ಲೇ ಬಿಟ್ಟು ಹೋಗಿದಾರಂತೆ, ಅದನ್ನ ನನ್ನ ಹತ್ರ ತರೋ ಕೇಳಿದ್ರು. ನಾನು ಫೈಲ್ ತಗೊಂಡು ಕೋರ್ಟಿಗೆ ಹೋಗ್ತಾ ಇದ್ದೀನಿ, ಇವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ ಸರ್. ಸರಿ ಅಭಿಜ್ಞಾ, ನೀನು ಬೇಗ ಫೈಲ್ ಕೊಟ್ಬಾ, ಅಷ್ಟರ ತನಕ ನಾನು ಇವಳು ನೋಡ್ಕೊಳ್ತೀನಿ ಅಂತ ಅವನು ಹೇಳಿದಾಗ ಅಭಿಜ್ಞಾ ಫೈಲ್ ತಗೊಂಡು ಕೋರ್ಟಿಗೆ ಹೊರಟಳು. ಅವಳು ಹೋದ ನಂತರ ಅರ್ಜುನ್ ಆದ್ಯಳ ಹಣೆಗೆ ನೀರಿನಿಂದ ಅದ್ದಿದ ಟವಲನ್ನು ಇಡತೊಡಗಿದನು. ಅವಳು ಜ್ವರದಿಂದ ನಲಗುತ್ತಿದ್ದಳು. ಇದನ್ನು ನೋಡಿದ ಅವನಿಗೆ ತುಂಬಾನೇ ಬೇಜಾರಾಯಿತು. ಇಷ್ಟು ಜ್ವರ ಇದ್ದು ಕೂಡ ಇವಳು ಯಾಕೆ ನನ್ನ ಹಿಂದೆ ಬಂದ್ಲು? ನನ್ನನ್ನು ಕಂಡ್ರೆ ಯಾಕೆ ಈ ರೀತಿ ಆಡ್ತಾಳೆ? ನಾನಂದ್ರೆ ಇವಳಿಗೆ ಅಷ್ಟೊಂದು ಇಷ್ಟನಾ? ಇಷ್ಟು ಪ್ರೀತಿ ಮಾಡುವವರನ್ನು ಇಷ್ಟ ತನಕ ನಾನು ನನ್ನ ಲೈಫಲ್ಲಿ ನೋಡಿಲ್ಲ. ಇವಳನ್ನು ನಾನು ಯಾವತ್ತೂ ಕಳ್ಕೋಬಾರ್ದು ಅಂತ ಅಂದುಕೊಳ್ಳುತ್ತಾ ಅವಳ ಹಣೆಗೆ ಟವಲ್ ಅನ್ನು ಇಡತೊಡಗಿದನು. ಕೈ ಕೂಡ ಬಿಸಿಯಾಗಿದೆ, ಟ್ಯಾಬ್ಲೆಟ್ ಕೊಡೋಣ ಅಂದರೆ ಆಲ್ರೆಡಿ ಟ್ಯಾಬ್ಲೆಟ್ ತಗೊಂಡಿದ್ರೆ ಕಷ್ಟ, ಮತ್ತೆ ಓಡಿಸಾಗ್ಬಿಟ್ಟು ಅವಳ ಜೀವಕ್ಕೇನು ಅಪಾಯ ಆಗ್ಬೋದು. ಸ್ವಲ್ಪ ಹೊತ್ತು ಇವಳ ಹಣೆ ಮತ್ತು ಕೈಗೆ ಟವಲನ್ನು ಇಡೋಣ ಅಂತ ಅಂದುಕೊಳ್ಳುತ್ತಾ ಅವಳ ಕೈಯನ್ನು ಒತ್ತೆ ಟವಲಿಂದ ಒರೆಸತೊಡಗಿದನು. ಗಂಟೆ 12 ಆದರೂ ಅವಳ ಜ್ವರ ಇಳಿಯುವ ಹಾಗೆ ಕಾಣಿಸಲಿಲ್ಲ. ಅರ್ಜುನನಿಗೆ ತುಂಬಾನೇ ಭಯವಾಗತೊಡಗಿತು. ಒಂದು ವೇಳೆ ಇವನು ಬೆಳಿಗ್ಗೆ 7 ಗಂಟೆಗೆ ಮೆಡಿಸಿನ್ ತಗೊಂಡಿದ್ರೆ ಈಗ ಇವಳಿಗೆ ಮತ್ತೆ ಮೆಡಿಸಿನ್ ಕೊಡ್ಬೋದು. ಮೊದಲು ಇವಳನ್ನು ಎಬ್ಬಿಸಿ ಇವಳಿಗೆ ಮೆಡಿಸಿನ್ ಕೊಡಬೇಕು ಅಂತ ಅಂದುಕೊಂಡ ಅವನು ಎಮರ್ಜೆನ್ಸಿಗಾಗಿ ಆಫೀಸಿನಲ್ಲಿ ಇಟ್ಟಿದ್ದ ಜ್ವರದ ಮಾತ್ರೆಯನ್ನು ತಗೊಂಡು ಅವಳನ್ನು ಎಬ್ಬಿಸಿದನು. ಜ್ವರ ಜಾಸ್ತಿ ಇದ್ದುದರಿಂದ ಅವಳಿಗೆ ಏಳಲು ಕೂಡ ಕಷ್ಟವಾಗುತ್ತಿತ್ತು. ಅವನು ನಿಧಾನವಾಗಿ ಅವಳನ್ನು ಎಬ್ಬಿಸಿ ಅವಳ ಬಾಯಿಯೊಳಗೆ ಮಾತ್ರೆ ಇಟ್ಟು ನೀರು ಕುಡಿಸಿದನು. ನಂತರ ಅವಳನ್ನು ಅಲ್ಲಿಯೇ ಮಲಗಿಸಿ ಮತ್ತೆ ನೀರಿನಿಂದ ಅದ್ದಿದ ಟವಲನ್ನು ಅವಳ ಹಣೆಗೆ ಇಡತೊಡಗಿದನು. ಇವಳು ಇಲ್ಲಿ ಜ್ವರದಿಂದ ಮಲಗಿದ್ದಾಳೆ, ಅಲ್ಲಿ ಆಂಟಿಗಳನ್ನು ಹುಡ್ತಾ ಇರ್ಬೋದು, ಮೊದಲು ಆಂಟಿಗೆ ಕಾಲ್ ಮಾಡಿ ವಿಷಯ ತಿಳಿಸಬೇಕು ಅಂತ ಅಂದುಕೊಂಡ ಅವನು ಐಶ್ವರ್ಯರವರಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದನು. ಆಂಟಿ, ಆದ್ಯಳನ್ನು ಹುಡ್ತಾ ಇದ್ದೀರಾ? ಹೌದು ಅರ್ಜುನ್, ಅವಳು ಅವಾಗಿಂದ ಕಾಣಿಸ್ತಾ ಇಲ್ಲ, ಅವಳಿಗೆ ಜ್ವರ ಬೇರೆ ಇದೆ, ಎಲ್ಲಿ ಹೋಗಿದ್ದಾಳಂತ ಗೊತ್ತಿಲ್ಲ. ನೀನು ಕಾಲ್ ಮಾಡಿದ್ದು ಒಳ್ಳೆದಾಯಿತು, ನಾನು ನನಗೇನು ಕಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದ್ಯ ಏನಾದರೂ ನಿಮಗೆ ಸಿಕ್ಕಿದ್ಲಾ? ಹೌದು ಆಂಟಿ, ಅವಳು ನಮ್ಮ ಆಫೀಸಲ್ಲಿ ಇದ್ದಾಳೆ. ಅವಳು ಅಲ್ಲೇನು ಮಾಡ್ತಾ ಇದ್ದಾಳೆ? ಆಂಟಿ, ಅವಳಿಗೆ ಲಾ ಬಗ್ಗೆ ಸ್ವಲ್ಪ ಡೌಟ್ ಇತ್ತು, ಅದನ್ನು ಕೇಳಕ್ಕೆ ಇಲ್ಲಿ ಬಂದಿದ್ದಾಳೆ. ಅವಳು ಸ್ಟಡಿ ಮಾಡ್ತಾ ಇದ್ದಾಳೆ, ನಿಮಗೆ ಹೇಳಕ್ಕೆ ಹೇಳಿದ್ಲು, ಅದಕ್ಕೆ ಕಾಲ್ ಮಾಡಿದೆ. ನೀವೆಲ್ಲಿ ಬೈತೀರೋ ಅಂತ ನನಗೆ ಕಾಲ್ ಮಾಡಿ ಕೇಳಿದ್ಲು. ಹೌದಾ, ಬೆಳಿಗ್ಗೆ ಮೆಡಿಸಿನ್ ಕೊಟ್ಟಿದ್ದೆ, ಈಗ ಅವಳಿಗೆ ಜ್ವರ ಇದೆಯಾ? ಇಲ್ಲ ಆಂಟಿ, ಅವಳು ಹುಷಾರಾಗಿ ಇದ್ದಾಳೆ, ಇನ್ನು ಸ್ವಲ್ಪ ಹೇಳ್ಕೊಡಿಕೆ ಇದೆ, ನಾನು ಅವಳನ್ನು ಆಮೇಲೆ ಕಳಿಸ್ತೇನೆ. ಆಯಿತು ಅರ್ಜುನ್, ಅವಳನ್ನು ಒಬ್ಬಳನ್ನೇ ಕಳಿಸ್ಬೇಡ, ಅವಳ ಜೊತೆ ನೀನು ಕೂಡ ಇರು. ಜ್ವರ ಇದೆ ಅಲ್ವಾ, ಅದಕ್ಕೆ ಹೇಳಿದೆ. ಈಗೇನು ಜ್ವರ ಇಲ್ಲ ಆಂಟಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಅವಳನ್ನು ಜೋಪಾನವಾಗಿ ಮನೆಗೆ ತಂದುಬಿಡ್ತೀನಿ. ಆಯಿತು ಅರ್ಜುನ್, ಹುಷಾರು ಅಂತ ಹೇಳಿ ಅವರು ಕಾಲ್ ಕಟ್ ಮಾಡಿದರು. ಅವರಿಗೆ ಸುಳ್ಳು ಹೇಳಿದ ಅರ್ಜುನ್ ನಿಟ್ಟಿಸಿರು ಬಿಟ್ಟು, ಸುಳ್ಳು ಹೇಳಿ ಒಳ್ಳೆ ಕೆಲಸ ಮಾಡಿದೆ, ಇಲ್ಲ ಅಂದರೆ ಆಂಟಿ ಟೆನ್ಷನ್ ಮಾಡ್ಕೋತಾ ಇದ್ರು. ಮೊದಲು ಇವಳು ಜ್ವರ ಕಡಿಮೆ ಆಗಲಿ, ಆಮೇಲೆ ಇವಳನ್ನು ನಾನೇ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಅಂದುಕೊಂಡ ಅವನು ಅವಳಿಗೆ ಕಂಟಿನ್ಯೂ ಆಗಿ ಒದ್ದೆ ಬಟ್ಟೆಯಿಂದ ಹೊರೆಸತೊಡಗಿದನು. ಜ್ವರದ ತೀವ್ರತೆಗೆ ಅವಳು ಚಳಿಯಿಂದ ನಡುಗತೊಡಗಿದಳು. ಅವನಿಗೆ ಏನು ಮಾಡಬೇಕೆಂದು ತೋಚದಾಯಿತು. ತಾನು ಹಾಕಿದ್ದ ಕೋಟನ್ನು ತೆಗೆದು ಅವಳ ಮೈ ಮೇಲೆ ಹೊದಿಸಿದನು. ಇಷ್ಟಾದರೂ ಅವಳು ಮತ್ತೆ ಚಳಿಯಿಂದ ನಡುಗತೊಡಗಿದಳು.
ಅವನು ಹಾಕಿದ ಶರ್ಟನ್ನು ತೆಗೆದು ಅವಳ ಕಾಲನ್ನು ಕವರ್ ಮಾಡಿದನು. ಜ್ವರದ ತೀವ್ರತೆಯಿಂದ ಅವಳ ನಡುಕ ಇನ್ನೂ ಜಾಸ್ತಿಯಾಗತೊಡಗಿತು. ವಿಧಿ ಇಲ್ಲದೆ ಅವನು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಸುಮಾರು ಹೊತ್ತಿನ ತನಕ ಅವಳನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದನು. ಇವನ ಪರಿಶ್ರಮದ ಫಲವಾಗಿ ಸ್ವಲ್ಪ ಹೊತ್ತಲ್ಲೇ ಅವಳ ಜ್ವರ ಎಲ್ಲ ಹಿಡಿದು ಹೋಯಿತು. ಅವಳು ಕಣ್ಣು ತೆರೆದು ನೋಡಿದಾಗ ಅವನು ಅವಳ ತೀರ ಸಮೀಪದಲ್ಲಿದ್ದನು. ಅವನ ತಲೆ ಕೂದಲು ಅವಳ ಕೆನ್ನೆಗೆ ಕಚಗುಳಿ ಇಡುತ್ತಿತ್ತು. ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಅವಳನ್ನು ತಬ್ಬಿಕೊಂಡಿದ್ದರಿಂದ ಅವಳಿಗೆ ಉಸಿರು ಕಟ್ಟಿದ ಅನುಭವವಾಗುತ್ತಿತ್ತು. ಅದರ ನಡುವೆಯೂ ಅವಳಿಗೆ ಒಂಥರ ಆನಂದವಾಯಿತು. ಅವಳ ಜ್ವರ ಹಿಡಿದಿದ್ದು ಅವನಿಗೆ ಗೊತ್ತಾಗದೆ ಇನ್ನೂ ಕೂಡ ಅವಳನ್ನು ತಬ್ಬಿಕೊಂಡೇ ಇದ್ದನು. ಅವಳು ನಿಧಾನವಾಗಿ ಕೊಸರಿದಾಗ ಅವನು ಅವಳ ಕಡೆ ನೋಡಿದನು. ಅವಳು ಎಚ್ಚರವಾಗಿದ್ದನ್ನು ನೋಡಿ ಒಂದೇ ಸಮನೆ ಹಿಂದೆ ಸರಿದು, ಜ್ವರ ಕಮ್ಮಿ ಆಯ್ತಾ? ಅವಳು ನಾಚಿಕೊಂಡು ಹೂ ಅಂತ ಹೇಳಿದಳು. ನಾಚಿಕೆ ನೋಡು, ಒಳ್ಳೆ ಹೊಸದಾಗಿ ಮದುವೆಯಾದ ಮದುಮಗಳ ಥರ ಆಡ್ತಾ ಇದ್ದಾಳೆ. ಸ್ವಲ್ಪ ಹೊತ್ತು ಮುಂಚೆ ಜ್ವರದಿಂದ ನಡುಗ್ತಾ ಇದ್ಲು, ಈಗ ನನ್ನ ನೋಡಿ ನಾಚಿಕೆ ಪಡ್ಕೊಳ್ತಾ ಇದ್ದಾಳೆ. ಏನು ಹುಡುಗಿನ ಏನೋ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನು ಅಲ್ಲೇ ಇದ್ದ ಬಟ್ಟೆ ತೆಗೆದು ಹಾಕಿಕೊಳ್ಳತೊಡಗಿದನು. ಅಷ್ಟರಲ್ಲಿ ಅವಳು ಹೊಟ್ಟೆ ಮೇಲೆ ಕೈ ಇಟ್ಟು ಮುಖವನ್ನು ಒಂಥರ ಮಾಡಿದಳು. ಇದನ್ನು ನೋಡಿದವನು, ಏನಾಯ್ತು, ಹೊಟ್ಟೆ ನೋಯ್ತಾ ಇದೆಯಾ? ಇಲ್ಲ. ಮತ್ತೆ ಯಾಕೆ ಹೊಟ್ಟೆ ಮೇಲೆ ಕೈ ಇಡ್ತಿದ್ಯಾ? ಹೊಟ್ಟೆಲಿ ಇಲಿ ಓಡಾಡ್ತಿದ್ದಾರೆ ಆಗ್ತಾ ಇದೆ. ಏನು ಹೇಳ್ತಾ ಇದೀಯಾ? ಸ್ವಲ್ಪ ಅರ್ಥ ಆಗೋ ಥರ ಹೇಳು. ಇವನೊಬ್ಬ ದಡ್ಡ, ಇವನಿಗೆ ಹೊಟ್ಟೆಲಿ ಇಲಿ ಓಡಾಡ್ತಾ ಇದೆ ಅಂದರೆ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಹೆಸರಿಗೆ ಲಾಯರ್, ಒಂದು ಚಿಕ್ಕ ಸೆಂಟೆನ್ಸಿನ ಅರ್ಥ ಗೊತ್ತಿಲ್ಲ ಭೂಪೆಗೆ ಅಂತ ಮನಸ್ಸಿನಲ್ಲಿ ಬೈಯತೊಡಗಿದಳು. ಆಗ ಅವನೇ ಮಾತು ಮುಂದುವರಿಸುತ್ತಾ, ನಿನಗೇನೆ ಹೇಳಿದ್ದು, ಸ್ವಲ್ಪ ಬಿಡಿಸಿ ಹೇಳು ಅಂತ. ಹೊಟ್ಟೆ ಹಸಿತಾ ಇದೆ. ಅವಳ ಮುಖ ನೋಡಿ ಅವನಿಗೆ ಕನಿಕರವಾಗಿ, ಹೊಟ್ಟೆ ಹಸಿತಾ ಇದೆಯಾ, ಇರು ಊಟ ತರಿಸ್ತೀನಿ ಅಂತ ಹೇಳಿದ ಅವನು ಯಾರಿಗೋ ಕಾಲ್ ಮಾಡಿ ಊಟ ತರಲು ಹೇಳಿದನು. ಪಾಪ, ಮೆಡಿಸಿನ್ ತಗೊಂಡಿದ್ದಾಳಲ್ವಾ, ಜೋರಾಗಿ ಹೊಟ್ಟೆ ಹಸಿತಾ ಇದೆ ಅನ್ಸುತ್ತೆ. ಬೆಳಿಗ್ಗೆ ಸರಿಯಾಗಿ ತಿಂಡಿ ತಿಂತಿದ್ದಾಳೋ ಇಲ್ವೋ, ನೋಡೋಕ್ಕೆ ಆಗ್ತಾನೆ ಇವಳ ಮುಖನ ಅಂತ ಅಂದುಕೊಳ್ಳುತ್ತಾ ಊಟಕ್ಕಾಗಿ ವೇಟ್ ಮಾಡತೊಡಗಿದನು. ಸ್ವಲ್ಪ ಹೊತ್ತಾದ ಮೇಲೆ 2 ಊಟ ಪಾರ್ಸಲ್ ಬಂದಾಗ ಅವನು ಪಾರ್ಸಲನ್ನು ಓಪನ್ ಮಾಡಿ ಟೇಬಲ್ ಮೇಲೆ ಇಟ್ಟನು. ಕೈ ತೊಳೆದು ಬಂದ ಅವಳು ಟೇಬಲ್ ಹತ್ತಿರ ಕುಳಿತುಕೊಂಡಳು. ಅವನು ಅವಳಿಗೆ ಊಟ ಮಾಡಲು ಹೇಳಿದನು. ಹೊಟ್ಟೆ ತುಂಬಾನೇ ಹಸಿದಿದ್ದರಿಂದ ಅವಳು ಗಬಗಬನೆ ಊಟ ತಿನ್ನತೊಡಗಿದಳು. ಅವನ ಊಟದ ಪಾರ್ಸಲನ್ನು ಅವನು ಓಪನ್ ಮಾಡಿ ಕೈ ತೊಳೆಯಲು ಹೋದನು. ಅವನು ಹೊರಗೆ ಬರುವಷ್ಟರಲ್ಲಿ ಅವಳು ತನಗೆ ತಂದಿದ್ದ ಊಟವನ್ನು ಮುಗಿಸಿ ಅವನ ಊಟದ ಕಡೆ ನೋಡತೊಡಗಿದಳು. ಇದನ್ನು ಗಮನಿಸಿದ ಅವನು ಊಟ ಮಾಡಲು ಬಂದು ಕುಳಿತುಕೊಂಡನು. ಅವಳ ದೃಷ್ಟಿ ಇನ್ನೂ ಕೂಡ ಅವನ ಊಟದ ತಟ್ಟೆಯ ಮೇಲೇನೇ ಇತ್ತು. ಅವನು ಊಟದ ಒಂದು ತುತ್ತನ್ನು ಇನ್ನೇನು ತನ್ನ ಬಾಯಿಗೆ ಇಡಬೇಕು. ಅಷ್ಟರಲ್ಲಿ ಅವಳ ಕಡೆ ಮತ್ತೆ ನೋಡಿ ಆ ತುತ್ತನ್ನು ಅವಳ ಬಾಯಿಗೆ ಇಡಲು ಹೋದನು. ಅವಳು ಮುಜುಗರದಿಂದ ಬೇಡ ಬೇಡ ಅಂತ ಹೇಳಿದಳು. ಪರವಾಗಿಲ್ಲ ತಗೋ ಅಂತ ಹೇಳಿ ಅವಳಿಗೆ ತಿನ್ನಿಸತೊಡಗಿದನು. ಅವಳು ಚಿಕ್ಕ ಮಕ್ಕಳ ಥರ ಮುಕ್ತಳಂತೆ ತಿನ್ನುವುದನ್ನು ನೋಡಿ ಅವನಿಗೆ ಅವಳ ಮೇಲೆ ಪ್ರೀತಿ ಇನ್ನಷ್ಟು ಜಾಸ್ತಿಯಾಗತೊಡಗಿತು. ಕೊನೆಗೆ ಸ್ವಲ್ಪ ಊಟ ಉಳಿದಾಗ ಅವಳಿಗೆ ತೇಗು ಬಂದು ಬೇಡ ಅಂತ ಹೇಳಿದಳು. ಮಿಕ್ಕಿದ ಊಟವನ್ನು ಅವನು ತಿನ್ನತೊಡಗಿದನು. ಇದನ್ನು ನೋಡಿದ ಅವಳಿಗೆ ಆಶ್ಚರ್ಯವಾಗಿ, ಇವನು ಯಾಕೆ ನನ್ನ ಎಂಜಲ್ ತಿಂತಾ ಇದ್ದಾನೆ? ಇವನು ಕೂಡ ನನ್ನ ಲವ್ ಮಾಡ್ತಾ ಇದ್ದಾನ? ಇವನು ಮಾಡೋದು ನೋಡಿದ್ರೆ ಹಾಗೇನೆ ಅನಿಸ್ತಾ ಇದೆ. ಎಷ್ಟು ಕೇರ್ ಮಾಡ್ತಾ ಇದ್ದಾನೆ. ಇವನು ಜೀವನ ಪರ್ಯಂತ ನನ್ನ ಜೊತೆಗೇನೆ ಇರುವ ಹಾಗೆ ಮಾಡ್ದೇವ್ರೆ. ಇಷ್ಟು ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಒಂಚೂರು ಅಹಮ್ಮ ಅನ್ನೋದೇ ಇಲ್ಲ. ಮಗು ಥರ ನನ್ನ ನೋಡ್ಕೊಂಡ. ನನಗೆ ಹಸಿವಾಗಿದೆ ಅಂತ ಅವನೇ ತಿಳ್ಕೊಂಡು ಅವನ ಊಟವನ್ನು ಕೂಡ ನನಗೇನೆ ತಿನ್ನಿಸಿದ. ಎಷ್ಟು ಪ್ರೀತಿ ಮಾಡೋ ಗಂಡ ಸಿಕ್ಕರೆ ಲೈಫಲ್ಲಿ ಇನ್ನೇನು ಬೇಕು? ಪ್ರೀತಿ ಹೊಂದಿದರೆ ಆರಾಮವಾಗಿ ಜೀವನ ಕಳಿಬೋದು. ನನಗೆ ಇವನೇ ಬೇಕು, ಇವನ ಜೊತೆಗೆ ನಾನು ಮದುವೆ ಆಗಬೇಕು. ಅದಕ್ಕೋಸ್ಕರ ನಾನು ನನ್ನ ಜೀವ ಬೇಕಾದರೂ ಬಿಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಕತೆ ಮುಂದುವರಿಯುವುದು. ಅರ್ಜುನ್ ಮತ್ತು ಆದ್ಯಾಳ ಲವ್ ಸ್ಟೋರಿ ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.